ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಹಾಗೇನೆ ಎಲ್ಲರೂ ಕೂಡ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತಲೂ ಕೂಡ ಅನ್ಕೊಂಡಿದ್ದೀನಿ. ನಾನು ಇಷ್ಟೊತ್ತಿಗೆ ಅಲ್ಲೇ ಕೆಲವೊಂದು ಸ್ಟೇಟಸ್ಗಳನ್ನ ಹಾಕೊತಿದ್ದೆ, ಅಥವಾ ತುಂಬ ಪ್ರಿಪ್ರೇಷನ್ ಬಗ್ಗೆ ಎಲ್ಲ ನಾನು ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇದ್ದೆ. ಬಟ್ ಈ ವರ್ಷ ಮಾಡೋ ಹಂಗಿಲ್ಲ, ಅದು ಎಲ್ಲರಿಗೂ ಕೂಡ ಕಾಮನ್ ಆಗಿ ಗೊತ್ತಿರುತ್ತೆ. ಸಾವಾದ ಮನೆಯಲ್ಲಿ 1 ವರ್ಷದವರೆಗೂ ಯಾವುದೇ ದೇವ್ರ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳಿ. ನಾವು ಕೂಡ ಅಷ್ಟೇ ಮಾಡಲಿಲ್ಲ. ಸಿಂಪಲ್ ಆಗಿ ದೇವ್ರ ಮನೆಯಲ್ಲೇ ಪೂಜೆ ಮಾಡಿ ಬೇಕಾದರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಹೋಗಿದ್ದೆ. ಅದೆಲ್ಲನೂ ಕ್ಲಿಪ್ಸ್ಗಳನ್ನ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಬೆಳಗ್ಗೆಯಿಂದ ಮಾಡಿರೋವಂಥದ್ದನ್ನ. ಅದನ್ನು ಒಂದು ಸ್ವಲ್ಪ ಶೇರ್ ಮಾಡ್ತೀನಿ. ಈ ಸರಿ ವಿಡಿಯೋ ಮಾಡೋದಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಬಿಕಾಸ್ ಪ್ರತಿ ಸರಿನೂ ನಾನು ಎಲ್ಲ ಪ್ರಿಪ್ರೇಷನ್ದು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದೆ. ಬಟ್ ಈ ವರ್ಷ ಅದೇನೂ ಇಲ್ವಲ್ಲ ಅಂತ ಬೇಜಾರಾಯಿತು. ಅದ್ರ ಜೊತೆಗೆ ಲಕ್ಷ್ಮಿ ಎಲ್ಲರ ಫೇವ್ರೆಟ್ ದೇವ್ರೇನೆ. ನನಗೆ ಈ ಹಬ್ಬ ಬಂತು ಅಂದ ತಕ್ಷಣ ಏನೋ ಒಂಥರ ಖುಷಿ ಇರ್ತಿತ್ತು. ಬಟ್ ಅತ್ತೆ ತೀರ್ಕೊಂಡಾಗ ಒಂದು 3 ವರ್ಷ ನಾನು ಯಾರೋ ಹೇಳಿದ್ರು ಅಂತ ಹೇಳಿ 1 ವರ್ಷ ಬಿಟ್ಟರೆ 3 ವರ್ಷ ಮಾಡೋ ಹಂಗಿಲ್ಲ ಅಂತ ಹೇಳಿ ಮಾಡಿರಲಿಲ್ಲ ಕಂಟಿನ್ಯೂಸ್ ಆಗಿ. ಬಟ್ ಈ ಸರಿ ಹಂಗೆ ಮಾಡಲ್ಲ, ಮುಂದಿನ ವರ್ಷಕ್ಕೆ ಖಂಡಿತ ಮಾಡ್ತೀನಿ. ಬಟ್ ಅವಾಗ ಬರೀ 1 ವರ್ಷ ನಾನು ಮಾಡಿದಷ್ಟೇ ನಮ್ಮ ಅತ್ತೆ ತೀರ್ಕೊಂಡಾಗ. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಒಂದು 4-5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಸಡನ್ ಆಗಿ ಈ ವರ್ಷ ಮಾಡಬಾರ್ದು ಅಂದ ತಕ್ಷಣ ಏನೋ ಒಂಥರ ಫೀಲಿಂಗ್ ಆಯಿತು. ಅದಕ್ಕೋಸ್ಕರ ಅದು ಯಾವುದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಲ್ಲ. ಹಾಗೆ ಯಾವುದನ್ನು ಕೂಡ ವಿಡಿಯೋಸ್ನ ಮಾಡಿರಲಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ವಿ, ಅದೊಂದು ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಮನೆಗಳಲ್ಲೆಲ್ಲ ಹೇಗೆ ಹಬ್ಬನ ಆಚರಿಸಿದ್ದೀರಾ? ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವಾಗ ಅಂದರೆ ಮಾಮೂಲಿ ವರ್ಷ ನಾನು ಏನು ಉಪವಾಸ ಇರ್ತೀನಿ, ಖಂಡಿತ ಅದು ಮಾಡೇ ಮಾಡ್ತೀನಿ. ಈ ವರ್ಷನೂ ಕೂಡ ಉಪವಾಸ ಐತೆ. ಇವಾಗ ಸಂಜೆ ಗೋಧೂಳಿ ಸಮಯದಲ್ಲಿ ಹಸುವಿಗೆ ಪೂಜೆ ಮಾಡಿ ಅದಾದಮೇಲೆ ನೈವೇದ್ಯನ ಇಟ್ಟು ಉಪವಾಸನ ಮುರಿತಾ ಇದ್ದೆ. ಈ ಸರಿನೂ ಹಾಗೆ ಮಾಡ್ತೀನಿ. ಎಲ್ಲೋ ಒಂದು ಕಡೆ ನಾವು ಏನು ಆಚರಿಸ್ಕೊಂಡು ಬರ್ತಾ ಇರ್ತೀವಿ ಪ್ರತಿ ವರ್ಷ, ಅದನ್ನು ಮಾಡಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ನನ್ನ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಡುತ್ತೆ ಅಷ್ಟನ್ನು ಮಾತ್ರ ಮಾಡೋಣ ಅಂತ ಹೇಳಿ ಈ ಸರಿನೂ ಕೂಡ ಮಡ್ಲಕ್ಕಿನ ಇಟ್ಟು ದೇವ್ರ ಮುಂದೆ ಅದನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬಂದೆ. ಬಿಕಾಸ್ ಪ್ರತಿ ವರ್ಷನೂ ಅಷ್ಟೇ ಕಳಸ ಎಲ್ಲ ಎತ್ತಿ 1-2-3 ದಿನ ಆದ್ಮೇಲೆ ತಗೊಂಡೋಗಿ ಕೊಡ್ತಾ ಇದ್ವಿ ಮನೆಯಲ್ಲಿ ನಾನ್ ವೆಜ್ ಮಾಡೋದಕ್ಕಿಂತ ಮೊದಲು. ಬಟ್ ಇವಾಗ ಕಂಕಣ ಏನು ಕಟ್ಕೊಳ್ಳೋ ಹಂಗಿಲ್ಲ, ಕಳಸ ಕೂರ್ಸೋ ಆಗಿಲ್ಲ, ಏನು ಮಾಡೋ ಹಂಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇವತ್ತು ಮಡ್ಲಕ್ಕಿ ಕೊಡೋಣ ಅಂತ ಅನ್ನಿಸ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಹಾಗೆ ಈಗ ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ. ಇವಾಗ ಬಂದು ಸಜ್ಜಿಗೆ ಮಾಡೋಣ ಅಂತ ಹೇಳ್ಬಿಟ್ಟು, ನಾನು ಸಜ್ಜಿಗೆ ಮಾಡ್ತಿರ್ಲಿಲ್ಲ ಪ್ರತಿ ವರ್ಷ. ನಾನು ಬಂದು ನಿಂಬೆಹಣ್ಣಿನ ಪಾನಕ ಹಾಗೆ ನಿಂಬೆಹಣ್ಣಿನ ಚಿತ್ರಾನ್ನ ಜೊತೆಗೆ ಕೋಸಂಬರಿ ಮಾಡ್ತಾ ಇದ್ದೆ ನೈವೇದ್ಯಕ್ಕೆ. ಹಾಗೆಯೇ ಹೋದ ವರ್ಷದಿಂದ ಸ್ವಲ್ಪ ಒಬ್ಬಟ್ಟನ್ನು ಮಾಡ್ತಾ ಇದ್ದೆ ದೇವ್ರಿಗೆ ಪೂರ್ತಿ ಅಂತ ಹೇಳ್ಬಿಟ್ಟು. ಬಟ್ ಈ ಸರಿ ಏನು ಮಾಡಿಲ್ಲ ಮನೆಯಲ್ಲಿ. ಅಂದರೆ ಒಬ್ಬಟ್ಟು ಮಾಡಿದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ. ಹಾಗಾಗಿ ಅವ್ರಿಗಿಷ್ಟ ಆಗೋ ಹಾಗೇನೆ ಖೀರ್ ಮಾಡಿಬಿಟ್ಟು ಬೋಂಡ ಮಾಡೋಣ ಅಂತ ಹೇಳಿ. ಖೀರ್ನ ದೇವರಿಗೆ ಇಡಬಾರ್ದು ಅಂತ ಹೇಳಿದ್ರು ಅಮ್ಮ ಎಲ್ಲ. ಅದಕ್ಕೋಸ್ಕರ ಸಜ್ಜಿಗೆನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಂದಿನಿ ತುಪ್ಪ ಎಲ್ಲ ತೊಗೊಂಡು ಬಂದು ಇವಾಗ ಸಜ್ಜಿಗೆ ಮಾಡಿ, ಅಂದರೆ ಮಾಮೂಲಿ ನಾನು ಈವ್ನಿಂಗ್ ಟೈಮ್ನಲ್ಲೇ ಅಲ್ವಾ ಪ್ರತಿ ಸರಿನೂ ನೈವೇದ್ಯ ಮಾಡಿ ಇಡ್ತಿದ್ದು. ಈ ಸರಿನೂ ಹಾಗೆ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಸಂಜೆಗೆ ಸಜ್ಜಿಗೆ ಮಾಡಿ ದೇವರಿಗೆ ಇಟ್ಬಿಟ್ಟು ನನ್ನ ಉಪವಾಸನ ಮುಗಿಸೋಣ ಅಂತ ಹೇಳಿ. ಬನ್ನಿ ಇವತ್ತಿನ ಒಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದು ಈಗ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಸ್ವಲ್ಪ ಬೆಳಗ್ಗೆಯಿಂದ ಏನು ಮಾಡಿದ್ದೆ ವಿಡಿಯೋಸ್ನ ಸ್ವಲ್ಪ ಹಾಕ್ತೀನಿ. ಅದ್ರ ಜೊತೆಗೆ ಇದು ಕೂಡ ಕನೆಕ್ಟ್ ಆಗ್ತಾ ಹೋಗುತ್ತೆ. ಯೂಟ್ಯೂಬ್ ಅಂತ ಓಪನ್ ಮಾಡೋ ಹಾಗೆ ಇಲ್ಲ, ಹಬ್ಬದ ಪ್ರಿಪ್ರೇಷನ್ ಆಗಿರ್ಬೋದು ಅದು ಇದು ಅಂತ ವೀಡಿಯೋಸ್ಗಳಂತೂ ಬರ್ತಾನೆ ಇದೆ. ನಾನು ಕೂಡ ಹೋದ ವರ್ಷ ಈ ರೀತಿಯೆಲ್ಲ ವೀಡಿಯೋಗಳನ್ನ ಮಾಡ್ತಿದ್ದಿದ್ದು ತುಂಬಾ ನೆನಪಾಯಿತು. ಹಾಗೆ ಈ ವರ್ಷ ಮಾವ ತೀರಿ ಹೋಗಿದ್ದರಿಂದ ಈ ವರ್ಷ ನಾವು ಯಾವುದೇ ರೀತಿ ಕಳಸನ ಕೂರಿಸೋ ಹಾಗಿಲ್ಲ.
ಒಂದು ವರ್ಷ ಮುಂದಿನ ವರ್ಷ ಮಾಡ್ಕೋಬೋದು ಅಂತ ಹೇಳಿದರು. ನಾನು 1 ತಿಂಗ್ಳಿಗೆ ಮುಂಚಿತವಾಗೇ ಕೇಳಿಕೊಂಡೆ. ಸೊ ಇಲ್ಲ ಮಾಡಬಾರ್ದು ಅಂತ ಏನಕ್ಕೆ ಹೇಳ್ತೀರಾ? ಸೊ ಮದುವೆ ಎಲ್ಲ 1 ವರ್ಷದೊಳಗೆ ಮಾಡಿ ಅಂತ ಹೇಳ್ತೀರಾ? ಅಲ್ಲಿಗೆ ಕೂಡ ಕಳಶನೆಲ್ಲ ತೊಗೊಂಡು ಹೋಗ್ತಾರೆ ಅಥವಾ ಕಳಶನ ಇಟ್ಟು ಪೂಜೆ ಮಾಡ್ತಾರೆ ಮದುವೆ ಟೈಮ್ನಲ್ಲಿ ಅಂತ ಹೇಳಿ. ಸೊ ಎಲ್ಲರದ್ದು ಒಂದು ಒಪಿನಿಯನ್ ಆಗಿತ್ತು, ನಂದು ಮಾಡಬೇಕು ಅನ್ನೋ ಒಪಿನಿಯನ್ ಆಗಿತ್ತು. ಸೊ ಎಲ್ಲರೂ ಕೂಡ ಹೇಳ್ತಾ ಇರೋದೇ ಓಕೆ, ಏನಕ್ಕೆ ಸುಮ್ಮನೆ ಹಠ ಮಾಡೋದು ಅಂತ ಹೇಳಿ ಬೇಡ ಅಂತ ಹೇಳಿಬಿಟ್ಟು ಈ ವರ್ಷ ನಾನೇ ಮಾಡೋದು ಬೇಡ ಅಂತ ಹೇಳಿ ಡಿಸೈಡ್ ಆದೆ. ಅದಾದಮೇಲೆ ಮನೆಯಲ್ಲಿದ್ದರೆ ಖಂಡಿತ ಬೇಜಾರಂತೂ ಹಾಗೇ ಆಗುತ್ತೆ. ಅದಕ್ಕೇ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕಾದರೂ ಹೋಗ್ಬೋದಾ ಅಂತ ಕೇಳಿದ್ವಿ. ಸೊ ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಮಡಿಲಕ್ಕಿ ಪ್ರತಿ ವರ್ಷ ಮಡಿಲಕ್ಕಿನ ಮನೆಯಲ್ಲೇ ಇಡ್ತಾ ಇದ್ದೆ. 1-2 ದಿನ ಅಂದರೆ ಕಳಸ ಕೂರಿಸಿ ಅದನ್ನು ತೆಗೆದು 1-2-3 ದಿನ ಆದ ನಂತರ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ತಾಯಿದ್ದೆ. ಬಟ್ ಈ ಸರಿ ಅವತ್ತೇ ಹಬ್ಬದ ದಿನವೇ ತೊಗೊಂಡೋಗಿ ಕೊಟ್ಬಿಡೋಣ, ಅದು ಮನಸ್ಸಿಗೆಲ್ಲೋ ಒಂದು ಕಡೆ ಸಮಾಧಾನ ಇರುತ್ತೆ ಅಂತ ಹೇಳಿ ಸೊ ಅವತ್ತೇ ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ವಿ. ಇದು ಬಂದು ದಸರಘಟ್ಟ ಚೌಡೇಶ್ವರಿ ತಾಯಿ. ನಾನು ಅನ್ಕೊತಾ ಇದ್ದೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ. ನಮ್ಮ ಮನೆಯವ್ರ ಬಾಯಲ್ಲಿ ದಸರಘಟ್ಟ ಚೌಡೇಶ್ವರಿಗೆ ಹೋಗೋಣ ಅಂತ ಹೇಳಿದ್ರು. ಓಕೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆದ್ವಿ. ಸೊ ಫೈನಲಾಗಿ ಬಂದು ಒಂದು ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲಿಂದ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ರೆಸ್ಟ್ ಮಾಡಿದ್ವಿ. ಮಗ ಅಂತೂ ಬೆಳಗ್ಗೆಯಿಂದ ಮೂವಿ ನೋಡಿದ್ದು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನಿವಾಗ ಸಾಯಂಕಾಲ ರೆಡಿ ಮಾಡ್ಕೊತಾ ಇದ್ದೀನಿ ಸಜ್ಜಿಗೆನ. ಯಾಕಂದರೆ ಉಪವಾಸ ಇರೋದ್ರಿಂದ ದೇವರಿಗೆ ಏನಾದರೂ ನೈವೇದ್ಯ ಇಟ್ಟು ಆ ನೈವೇದ್ಯನ ಸೇವಿಸೋದು ಮುಖಾಂತರ ನಾನು ನನ್ನ ಉಪವಾಸನ ಮುರಿತೀನಿ. ಹಿಂದಿನ ದಿನ ಪ್ರತಿ ಸರಿ ಹೇಳ್ದಾಗೆ ಉಪವಾಸ ನಾವು ಮಾಡ್ತೀವಿ ಅಂತ ಅಂದರೆ ಹಿಂದಿನ ದಿನ ಸಂಜೆ 6 ಅಥವಾ 7 ಗಂಟೆ ಒಳಗೇ ನಾವು ಏನೇ ಊಟ ಮಾಡೋದಿದ್ರು ಮಾಡಿ ಮುಗಿಸ್ಕೊಂಬಿಡ್ಬೇಕು. ಸೊ 9-10 ಗಂಟೆ ರಾತ್ರಿವರೆಗೂ ಊಟ ಮಾಡ್ಕೊಂಡು ಕುತ್ಕೊಬಾರ್ದು. ಸೊ ನಾನು ಕೂಡ ಹಿಂದಿನ ದಿನ ಹಾಗೆ ಮಾಡಿದ್ದೆ. ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ, ಕೆಲವೊಬ್ಬರು ನನಗೆ ಹೇಳಿದ್ದು ಇದು. ಸೊ ಹೊತ್ತು ಮುಳುಗು ಅಂದರೆ ಒಂದು 6 ಗಂಟೆಯಿಂದ 7 ಗಂಟೆ ಒಳಗೇ ನೀವು ಊಟ ಎಲ್ಲ ಮುಗಿಸ್ಕೊಂಬಿಡಿ ಅಂತ ಹೇಳಿ, ಹಾಗಾಗಿ ಹಿಂದಿನ ದಿನ ಹಾಗೆ ಮಾಡಿದ್ದೆ. ಇನ್ನು ಬೆಳಗ್ಗೆಯಿಂದ ನಾನು ನೀರು ಕೂಡ ಕುಡ್ದಿಲ್ಲ ಈ ಸರಿ. ಪ್ರತಿ ವರ್ಷವೂ ಹಾಗೇ ನೀರು ಕೂಡ ಕುಡಿದೇನೆ ನಾನು ಉಪವಾಸನ ಮಾಡ್ಕೊತೀನಿ. ಬಟ್ ಲಾಸ್ಟ್ ಟೈಮಲ್ಲೆಲ್ಲ ದೇವ್ರನ್ನ ಕೂರಿಸ್ದಾಗ ಏನೋ ಒಂಥರ ದೇವ್ರನ್ನ ಕೂರಿಸ್ತಿದ್ವಿ ಅಥವಾ ದೇವ್ರಿಗೆ ಅಲಂಕಾರ ಮಾಡಿದ್ದೀವಿ ಅಂದರೆ ಅದನ್ನು ಕಣ್ಣು ತುಂಬ್ಕೊಳ್ಳೋದ್ರಲ್ಲೇ ನಮಗೆ ಟೈಮ್ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಈ ಸರಿ ಏನೂ ಇಲ್ಲ, ಸ್ವಲ್ಪ ಬೇಜಾರಾಗ್ತಾಯಿತ್ತು. ಹಾಗೆ ಹೊಟ್ಟೆ ಹಸಿವು ಅಂತ ಏನೂ ಕಾಣಲಿಲ್ಲ, ಯಾಕಂದರೆ ಕೆಲಸ ಅಂತೂ ತುಂಬಾ ಕಡಿಮೆ. ಪ್ರತಿ ವರ್ಷ ಅದು ಇದು ನೈವೇದ್ಯ ಪ್ರಿಪೇರ್ ಮಾಡ್ಕೊಳ್ಳೋದು ಮತ್ತು ಸಂಜೆ ಮುತ್ತೈದೆಯರಿಗೆ ಎಲ್ಲನೂ ಕೊಡೋದಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡೋದು ಆಲ್ಮೋಸ್ಟ್ ತುಂಬಾ ಇರ್ತಾಯಿತ್ತು. ಬಟ್ ಈ ಸರಿ ಏನೂ ಇಲ್ಲ ಅಲ್ವಾ, ಏನೋ ಒಂಥರ ಹಬ್ಬ ಮಾಡಿದ್ದೀವಿ ಅನ್ನೋ ಫೀಲೇ ಬರಲಿಲ್ಲ ನನಗೆ. ಸೊ ಮನಸ್ಸಲ್ಲಿ ಅದೊಂದು ಇಟ್ಕೊಂಡು ದೇವರಿಗೆ ಪೂಜೆ ಮಾಡೋದು ಬೇಡ ಅಂತ ಹೇಳಿ ಪಾಸಿಟಿವ್ ಆಗಿ ತೊಗೊಂಡು ನಾನೇ ಹೇಗೋ ಓಕೆ ಈ ಸರಿ ಹಾಗೆಲ್ಲ ಅಂದ್ಕೊಳ್ಳೋದು ಬೇಡ, ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡೋಣ ಈ ಸರಿ ಇಷ್ಟೇ, ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಆದೆ. ಇನ್ನು ಗೋಪೂಜೆ ಆ್ಯಕ್ಚುಲಿ ಅವರು ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಡಿ ಅಂತಲೇ ಹೇಳಿದರು. ಬಟ್ ನನಗೆ ಹೇಳಿದ್ದೆ ಅಲ್ವಾ, ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ಆಗೋ ಥರನಾದ್ರೂ ಏನಾದರೂ ಮಾಡಬೇಕು, ಇಲ್ಲ ಅಂತಂದರೆ ಅದೇ ಒಂದು ರೀತಿ ಬೇಜಾರಿದ್ದೇ ಇರುತ್ತೆ. ಸೊ ಹಾಗಾಗಿ ಉಪವಾಸ ಒಂದು ನೈವೇದ್ಯ ಹಾಗೆಯೇ ಗೋಗೆ ಪೂಜೆ ಮಾಡಿದ್ದು. ಸೊ ಇಷ್ಟನ್ನು ಮಾತ್ರ ನಾನು ಮಾಡಬೇಕು ಅಂತ ಹೇಳಿ ಮಾಡಿಬಿಟ್ಟೆ. ಯಾಕಂದರೆ ಹಸುಗಳು ನಮ್ಮದು ಹಸುಗಳನ್ನ ಇಟ್ಕೊಂಡಿದ್ದೀವಿ, ಒಂದು 3-4 ಹಸುಗಳಿದೆ. ಹಾಗೆಯೇ ನಿಮಗೆ ಗೊತ್ತಿದೆಯೋ ಇಲ್ವೋ ನಾನು ಹೇಳಿದ್ದೀನೋ ನೆನಪಿಲ್ಲ, ಈಗ ಒಂದು 4-5 ತಿಂಗಳ ಮೊದಲು ನಮ್ಮ ಮನೆಯವರು ಒಂದು ಹಸುನ ತೊಗೊಂಡು ಬಂದಿದ್ದರು. ಅದು ತೊಗೊಂಡು ಬಂದು 1 ವೀಕಿಗೆ ತೀರಿ ಹೋಯಿತು. ಸೊ ಅದೆಲ್ಲ ಸ್ವಲ್ಪ ಬೇಜಾರಿತ್ತಲ್ವ, ಅದಕ್ಕೇ ಇಲ್ಲ ಇವತ್ತು ಗೋಪೂಜೆ ಮಾಡಲೇಬೇಕು ಅಂತ ಹೇಳಿ ಸ್ವಲ್ಪ ಗೋಪೂಜೆನ ಮಾಡಿಬಿಟ್ಟೆ. ತುಂಬ ಸಿಂಪಲ್ಲಾಗೆ ಮಾಡಿದೆ. ಪ್ರತಿ ಸರಿನೂ ನೈವೇದ್ಯಕ್ಕೆ ಏನಾದರೂ ಒಂಚೂರು ಮಾಡಿದರೆ ಅದನ್ನು ಕೂಡ ದೇವ್ರಿಗೆ ಅಂದರೆ ಹಸುಗೆ ಅಂತ ಹೇಳಿ ಕೊಡ್ತಾಯಿದ್ದೆ. ಬಟ್ ಈ ಸರಿ ಏನೂ ಮಾಡಿಲ್ಲದೆ ಇರೋ ಕಾರಣ ಬಾಳೆಹಣ್ಣು ಕೊಟ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಿದೆ, ಇನ್ನು ಗೋಪೂಜೆದು. ಸೊ ಈ ರೀತಿ ನಮ್ಮದು ತುಂಬ ಸಿಂಪಲಾಗಿ ಆಗ್ತಾಯಿದೆ. ಹಾಗೆ ಹಬ್ಬದ ದಿನ ಹೊಸ ಬಟ್ಟೆ ಹಾಕೋಬೇಕು ಅನ್ನೋದು ಎಲ್ಲರಿಗೂ ಕೂಡ ಇರುತ್ತೆ ಅಲ್ವಾ. ಸೊ ಈ ಒಂದು ಸ್ಯಾರಿನ ನಾನು ಮಧು ಸಿಲ್ಕಲ್ಲಿ ತೊಗೊಂಡು ಬಂದಿದ್ದು, ಅದನ್ನು ನಿಮಗೆಲ್ಲರಿಗೂ ಶೇರ್ ಮಾಡಿದ್ದೆ.
ಈ ಸ್ಯಾರಿನ ಉಟ್ಕೋಬೇಕು ಅಂತ ಎಷ್ಟು ಅರ್ಜೆಂಟಲ್ಲಿ ಬ್ಲೌಸ್ನ ಹೊಲ್ಕೊಂಡಿದ್ದೀನಿ ಅಂದರೆ ಇತ್ತೀಚೆಗಂತೂ ಊರಿಗೆ ಬರೋದು ಹೋಗೋದು ತುಂಬಾ ಆಗ್ತಾಯಿತ್ತು. ಸೊ ಮಧ್ಯ ಒಂದಿನ ಸಿಕ್ಕಿದ್ರೂ ಕೂಡ ನನಗೊಂದು ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗ್ತಾ ಇರುತ್ತೆ ಅಲ್ವಾ. ರೆಸ್ಟ್ ಮಾಡೋಣ ಅನ್ನೋಷ್ಟರೊಳಗೆ ಏನಾದರೂ ಒಂದು ಕೆಲಸಗಳಿದ್ದೇ ಇರ್ತಿತ್ತು. ಅದ್ರ ಮಧ್ಯೆ ನಾನು ಈ ಬ್ಲೌಸನ್ನ ಹೊಲ್ಕೊಂಡು ತೊಗೊಂಡು ಬಂದಿದ್ದಾಯಿತು. ಸೊ ಫೈನಲಿ ನಾನು ಯಾವ ಮಟ್ಟಿಗೆ ಯಾವ ಥರ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ ಆ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ತುಂಬ ಚೆನ್ನಾಗಿ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ದೇವರ ಒಂದು ಅನುಗ್ರಹ ಯಾವ ರೀತಿ ಆಗುತ್ತೆ. ಸೊ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಮಾಡೋಣ. ಈ ವರ್ಷ ಮಾಡೋದಾಗಿದ್ದಿದ್ರೆ ನಾನು ಮುಖವಾಡ ತೊಗೊಳ್ಳೋಣ ಬೆಳ್ಳಿದು ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಬಟ್ ಹಬ್ಬ ಹತ್ರ ಮಾಡ್ಕೊಂಡು ಖಂಡಿತ ತೊಗೊಳೋದಕ್ಕೆ ಹೋಗಬಾರ್ದು. ಯಾಕಂದರೆ ಎಷ್ಟು ರೇಟು ಡಿಫ್ರೆನ್ಸ್ ಆಗಿಬಿಟ್ಟಿದೆ ಅಂದರೆ ಹಬ್ಬದಲ್ಲಿ ಯಾರಾದರೂ ಒಬ್ಬರು ಈ ಥರ ರೂಢಿಸ್ಕೊಂಡಿರ್ತಾರೆ. ಎಷ್ಟೋ ಜನ ರೂಢಿಸ್ಕೊಂಡ್ಬಿಟ್ಟಿರ್ತಾರೆ ಹಬ್ಬಕ್ಕೆ ಏನಾದರೂ ತೊಗೋಬೇಕು ಅಂತ ಹೇಳಿಬಿಟ್ಟು. ಆ ಟೈಮ್ನಲ್ಲಿ ತುಂಬಾ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಯಾಕಂದರೆ ನನ್ನ ಮಗನಿಗೆ ಬೆಳ್ಳಿದು ಉಡ್ದಾರ ಹೇಳಿ ತೊಗೊಳೋದಕ್ಕೆ ಅಂತ ಹೇಳಿ ಹೋದಾಗ ಆವಾಗ 213 ಎಷ್ಟೋ ಹೇಳಿದ್ರು. ಸಾರಿ ಅದು ಮರ್ತೋಗ್ಬಿಟ್ಟಿದೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಈ ಹಬ್ಬದ ಅಂದರೆ ಮುಂದಿನ ವರ್ಷದ ಮಧ್ಯದಲ್ಲೇ ನಾನು ತೊಗೊಂಡ್ಬಿಡ್ತೀನಿ ಮುಖವಾಡನ. ಸೊ ಅದೊಂದೇ ಬ್ಯಾಲೆನ್ಸ್ ಇರೋದು ನಂದು. ಸೊ ಮುಂದಿನ ವರ್ಷಕ್ಕೆ ಈ ವರ್ಷ ಖಂಡಿತ ಮಾಡೋದಾಗಿದ್ದಿದ್ರೆ ನಮ್ಮ ಮನೆಯವ್ರು ತಗೊಡ್ತಾಯಿದ್ರು. ಹೇಗಿದ್ರೂ ಮಾಡಲ್ಲ, ಸುಮ್ಮನೆ ಏನಕ್ಕೆ ತೊಗೊಂಡು ಬರ್ತೀಯ, ಮುಂದಿನ ವರ್ಷನೇ ತಗೊಳ್ಳೋಣ ಅಂತ ಹೇಳಿದ್ರು. ಅವ್ರಿಗೆ ಪ್ರೈಸ್ ಎಲ್ಲ ಹೆಂಗೆ ಜಾಸ್ತಿ ಆಗ್ತಾಯಿದೆ ನೋಡಿ ಅಂತ ಎಷ್ಟು ಹೇಳಿದ್ರು ಕೂಡ ಅವ್ರು ಏನು ಮಾಡಬೇಕು ಗಂಡಸರುಗಳ. ಸೊ ಅದೇ ರೀತಿ ಅವ್ರಿಗೊಂದು ವರ್ಷ ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ರೇಟು ಎಕ್ಸ್ಟೆಂಡ್ ಆಯ್ತಲ್ಲ ಅನ್ನೋ ಥರ ಇರುತ್ತೆ ಮೈಂಡಲ್ಲಿ. ಸೊ ಹಾಗಾಗಿ ಮಧ್ಯದಲ್ಲಿ ಯಾವಾಗಲಾದರೂ ಡೌನ್ ಆದಾಗ ತೊಗೊಂಬಿಡೋಣ ಅಂತ ಹೇಳಿ ಇವಾಗ ಬಜ್ಜಿ ಮಾಡ್ತಾಯಿದ್ದೀನಿ. ನಂದು ಉಪವಾಸ ಎಲ್ಲ ಮುಗೀತು. ಅದಾದಮೇಲೆ ಸ್ವಲ್ಪ ಪ್ರಸಾದ ಎಲ್ಲ ತಿಂದ್ಕೊಂಡು ಇವಾಗ ಡೈರೆಕ್ಟು ಅಂದರೆ ನಾನು ಏನು ಕೂಡ ಸ್ನ್ಯಾಕ್ಸ್ ಅದು ಇದು ಅಂತ ಹೇಳಿ ತಿಂದಿಲ್ಲ. ಬಿಕಾಸ್ ನಾವು ಬೆಳಗ್ಗೆಯಿಂದನೂ ಕೂಡ ನೀರನ್ನೂ ಕುಡಿದೇ ರೀತಿ ಉಪವಾಸ ಮಾಡಿರೋದ್ರಿಂದ ಸಡನ್ನಾಗಿ ನಾವೇನಾದ್ರೂ ತಿಂದಾಗ ಗ್ಯಾಸ್ಟ್ರಿಕ್ ಆಗ್ಬೋದು ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಮನೆ ಊಟನೇ ಮಾಡೋಣ ಅಂತ ಹೇಳಿ ಸ್ವಲ್ಪ ನೀರು ಕುಡಿದು ಅದಾದಮೇಲೆ ಪ್ರಸಾದ ತಿಂದಿದ್ದೀನಿ, ಸಜ್ಜಿಗೆನ ಅಷ್ಟೇ. ಇನ್ನೇನು ತಿಂದಿಲ್ಲ. ಡೈರೆಕ್ಟಾಗಿ ಇವಾಗ ಬಜ್ಜಿ ಮಾಡ್ತಾಯಿದ್ದೀನಿ. ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಎಲ್ಲ ಆದಮೇಲೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಇನ್ನೂ ಹಬ್ಬ ಮಾಡ್ತೀವೋ ಬಿಡ್ತೀವೋ, ಬಟ್ ಈ ಥರ ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡಿದಾಗ ಸೀರೆ ಅಂತೂ ಎಷ್ಟೆಲ್ಲ ಚೆಲ್ಲಾಡ್ತಾ ಇರುತ್ತೆ ಅಂದರೆ, ಸೊ ಅದನ್ನೆಲ್ಲ ಫೋಲ್ಡಿಂಗ್ ಮಾಡಿ ಇಡಬೇಕು. ಸೊ ಅದನ್ನೆಲ್ಲನೂ ಮುಗಿಸ್ಕೊಬೇಕು. ಹಾಗೆ ಊಟ ಮಾಡಬೇಕು ಮೊದಲು. ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು. ಇನ್ನೊಂದು ಸ್ವಲ್ಪ ಸಜ್ಜಿಗೆನ ತಿಂದೆ. ಅಂದ್ಕೊತೀನಿ ಶುಗರ್ ಐಟಮ್ ಜಾಸ್ತಿ ತಿನ್ನೋದು ಬೇಡ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಈ ರೀತಿ ದೇವ್ರ ಪ್ರಸಾದ ಅಂತ ಮಾಡಿದಾಗ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇದು ಇಷ್ಟ ಆಗಿತ್ತು. ಅಫ್ಕೋರ್ಸ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ನೀವು ಯಾವ ರೀತಿ ಎಲ್ಲ ಪೂಜೆನ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನು ಡೈಲಿ ವ್ಲಾಗಲ್ಲಿ ಸಿಗ್ತೀನಿ. ಇನ್ನೂ 1-2-3 ಡೇಸ್ ಊರಲ್ಲೇ ಇರಬೇಕು. ಸದ್ಯಕ್ಕೆ ನಾನು ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ತೋಟದಲ್ಲಿ ಕೆಲಸಗಳಿದೆ, ಹಾಗೆ ಕೊಬ್ಬರಿ ಕೆಲಸ ಇದೆ, ಎಷ್ಟೋ ಕೆಲಸಗಳಿದೆ. ಅದೆಲ್ಲವೂ ಕೂಡ ಅಪ್ಡೇಟ್ ನಿಮಗೆ ಬರ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಹಾಕ್ತಾ ಇರ್ತೀನಿ ಯಾವಾಗವಾಗ ವೀಡಿಯೋಸ್ಗಳನ್ನ. ಅದ್ರ ಜೊತೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಕೆಳಗಡೆ ಒಂದು ಹೈಪ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿ. ಅದರಲ್ಲಿ ಪಾಯಿಂಟ್ಸ್ಗಳು ಕೌಂಟ್ ಆದಷ್ಟು ನಂದು ವೀಡಿಯೋಸ್ಗಳು ತುಂಬ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಊಟ ಎಲ್ಲ ಮುಗಿಸ್ಕೊಂಡು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.